ಬೆಂಗಳೂರು ತಣಿಸಂದ್ರದಲ್ಲಿರುವ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಸ್ಕೂಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಹೈಕೋರ್ಟ್ನಲ್ಲಿ ವಿಚಾರಣೆಯಲ್ಲಿರುವ ಒಪ್ 2595 ಡಿವಿಷನ್ 2026 ಪ್ರಕರಣದ ಹಿನ್ನೆಲೆ ನ್ಯಾಯಾಲಯದ ಆದೇಶದಂತೆ ಶಾಲಾ ದಾಖಲಾತಿ ಪ್ರಾರಂಭಿಸಬಾರದು ಎಂದು ಸೂಚಿಸಲಾಗಿದೆ. ಆದರೆ ಈ ಆದೇಶವನ್ನು ಉಲ್ಲಂಘಿಸಿ 2026-27ನೇ ಶೈಕ್ಷಣಿಕ ಸಾಲಿಗೆ 6 ರಿಂದ 8ನೇ ತರಗತಿವರೆಗೆ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭಿಸಿರುವುದಾಗಿ ಆರೋಪಿಸಲಾಗಿದೆ. ಈ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಹಾಗೂ ಪ್ರೌಢ ಶಾಲಾ ವಿಭಾಗದ ಶಿಕ್ಷಣ ಸಂಯೋಜಕರಿಗೆ ಪರಿಶೀಲನೆ ನಡೆಸಿ 3 ದಿನಗಳ ಒಳಗೆ ವರದಿ ಸಲ್ಲಿಸಲು ಸೂಚನೆ ನೀಡಿದ್ದಾರೆ. ಇದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಗೊಂದಲ ಉಂಟಾಗಿದೆ. ಶಿಕ್ಷಣ ಇಲಾಖೆಯಿಂದ ಇವರಿಗೆ ಇದನ್ನ ಸ್ಟಾಪ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅವರು ಕೋರ್ಟಿಂದನೂ ಶಿಕ್ಷಣ ಇಲಾಖೆಗಳಿಗೆ ಅವ್ರಿಗೆ ಆರ್ಡರ್ ಕೊಟ್ಟಿರೋದು. ಯಾಕೆಂದರೆ ಸ್ಕೂಲ್ ನಡೆಸಬಾರ್ದು, ಸ್ಕೂಲಲ್ಲೇ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಇಟ್ಕೊಂಡು ಇವ್ರು ಕೆಲಸ ಮಾಡಿಸ್ತಾ ಇದ್ದಾರೆ, ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ನಂಬ್ಕೊಂಡು ಬೆಳಗಿಂದ ನೋಡೋಣ, ಇವಾಗ ಅಡ್ಮಿಷನ್ ಟೈಮ್ ಅಲ್ವಾ, ಮಾಡ್ತಾರೋ ಇಲ್ವೋ ನೋಡೋಣ ಅಂತ ಚೆಕ್ ಮಾಡೋಕ್ಕೆ ಬಂದು ಬೆಳಗಿಂದ ಒಂದು 12 ಗಂಟೆ ತನಕ ಇವ್ರು ಮಾಡಿಲ್ಲ. 12 ಗಂಟೆ ಮೇಲೆ ಯಾರೂ ಇಲ್ಲ ಅಂದ್ಕೊಂಡು ಪಾಂಪ್ಲೇಟ್ಗಳು ಹಚ್ತಾ ಇದ್ದಾರೆ. ಕೋರ್ಟಿಗೂ ಮರ್ಯಾದೆ ಕೊಡ್ತಾ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಕೋರ್ಟಿಗೆ ಶಿಕ್ಷಣ ಇಲಾಖೆಯಿಂದ ಅವ್ರು ಆರ್ಡರ್ ಕೊಟ್ಟಿರ್ತಾರೆ ಸರ್ ಸ್ಕೂಲ್ ಓಪನ್ ಮಾಡೋಕ್ಕೆ, ಯಾಕೆ ಪಾಂಪ್ಲೇಟ್ ಹಚ್ಚುತ್ತಾ ಇದ್ರಾ ಅಂದರೆ ಕೋರ್ಟಿಗೆ ಏನು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಇವರು? ಕಾನೂನೇ ದೊಡ್ಡದು ಅಂತ ಹೇಳ್ತಿರಲ್ಲ ಎಲ್ಲರಿಗೂ, ಮತ್ತು ಕಾನೂನಿಗೆ ಇವ್ರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದಮೇಲೆ ಪೊಲೀಸವ್ರಿಗೆ ಅವರು ಸಪೋರ್ಟ. ಆ ಪೊಲೀಸವ್ರಿಗೆ ಅಲ್ಲಿ ಒಳಗಡೆಯಿಂದ ಒಬ್ಬ ಬಂದವನು ಹೇಳ್ತಾನೆ, ಹಿಡ್ಕೊಳ್ರಿ ಓಡಾತ್ರ, ನಾವೇನು ಕಳ್ರ ಸರ್, ಕಳ್ತನ ಮಾಡ್ಕೊಂಡು ಹೋಗಿದ್ದೀವ, ಪಾಂಪ್ಲೇಟ್ ಹಂಚಿದ್ರ ಕೇಳಕ್ಕೆ ಬಂದಿದ್ದೀನಿ, ಹಂಚಂಗಿಲ್ಲ ಅಂತ ಕೋರ್ಟಿಂದ ಆರ್ಡ್ರ್ ಆಗೈತೆ. ಕೋರ್ಟಿಗೆ ಆರ್ಡ್ರಿಗೂ ಇವ್ರು ಮರ್ಯಾದೆ ಕೊಡ್ತಾ ಇಲ್ಲ ಅಂದರೆ ಯಾಕೆ ಅಷ್ಟೆಲ್ಲ ಕಷ್ಟಪಟ್ಟು ಜಡ್ಜ್ಗಳು ಆರ್ಡ್ರ್ ಮಾಡ್ಬೇಕು ಹೇಳಿ? ಲಾಯರ್ಗಳು ವಾದ ಮಾಡಿ ಯಾಕೆ ಆರ್ಡ್ರ್ ತೊಗೊಬೇಕು? ಇವ್ರು ಮಾಡೋ ಸರಿ ನಂಗಂದರೆ ಆ ಪೊಲೀಸ್ ಅವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ, ಓಡೋತಳು ಹಿಡ್ಕೊಳ್ರಿ, ನಾವೇನು ಕಳ್ತನ ಮಾಡ್ಕೊಂಬಂದಿದ್ದೀವೋ, ಕಳ್ತನ ಮಾಡಿದೀವ ಸ್ಕೂಲ್ ಒಳಗಡೆ ಹೋಗಿ 4 ವರ್ಷದಿಂದ ಇದ್ರ ಹಿಂದೆನೇ ನಾಯಿ ಥರ ಎಣಕ್ತಾ ಇದ್ದೀವಿ ನಾವು. ಇನ್ನೇನು ಮಾಡ್ಬೇಕು ಹೇಳಿ? SLC ಮಕ್ಕಳಿಗೆ ಮುಂದಕ್ಕೆ ಅವ್ರ ಭವಿಷ್ಯ ಹಾಳಾಗೋಗ್ಬಾರ್ದು, ಇಲ್ಲಿ ಓದೋ ಮಕ್ಕಳು ಭವಿಷ್ಯ ಹಾಳಾಗೋಗ್ಬಾರ್ದು ಅಂತ ನಾವು ಬಂದಿದ್ದೀವಿ ಸರ್. ಈಗ ಮುಂದಿನ ಕ್ರಮ ಏನು ಸರ್? ಇದನ್ನ ಇವರು ಇದೇ ಥರ ಇನ್ನೂ ದಿನ ಪಾಂಪ್ಲೇಟ್ ಹಂಚ್ತಾ ಇದ್ರೆ ನಾವು ಬಂದು ಉಗ್ರ ಹೋರಾಟನೇ ಮಾಡ್ತೀವಿ. ಎಲ್ಲ ಇವಾಗ ನಾವು ಬಂದಿರೋ ಸ್ವಲ್ಪ ಸಂಘಟನೆ ಹೆಣ್ಮಕ್ಳು ಇನ್ನು ಪೂರಾ ಅಂದರೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಇದರಲ್ಲಿ ಎಷ್ಟು ಇದ್ದಾರೋ ಅಷ್ಟು ಜನರು ಬಂದು ಇಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಸರ್. ಸರ್, ನನ್ನ ಹೆಸರು ಶೈನಿ ಅಂತ, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮಹಿಳಾ ರಾಜ್ಯಾಧ್ಯಕ್ಷರು ಅಲ್ಪಸಂಖ್ಯಾತರು. एडमिशन करा के है बच्चा का वापस पैसे दिएगा तो दे रही नहीं, केस हो के है, हम ना मालूम हो के हम पैसे वापस लेने आके वापस दे रहे नहीं, उल्टा हमारे साथ ये कर रहे, पूरे पेरेंट्स को बहुत प्रॉब्लम कर रहे, वो पैसे लेके वापस नहीं दे रहे, बहुत तंग कर रहे वो। कभी दिए क्या हुआ? बोलो क्या हुआ? कब दिए? हम दे के हैं पैसे, एडमिशन करा के हैं, आधे पैसे दे के हैं, 50,000 बोले थे वो, आधे दे के हैं पैसे, अब हम ना वापस देगा तो नहीं दे रहे, रसीद भी नहीं दे रहे, वो रसीद भी दे रहे नहीं, पैसे भी नहीं दे रहे, और उल्टा केस हो के है कि हम लोग वापस पैसे मांग रहे, वो नहीं दे रहे हमारे, ना अंदर जाने दे रहे, ना बच्चों को ये कर रहे, कुछ भी नहीं है, वो तंग कर रहे वो लोग।